ನಮಸ್ತೆ. ನೀವು ಎಷ್ಟು ವರ್ಷಗಳಿಂದ ಈ ತೀರ್ಥಹಳ್ಳಿಗೆ ಆಗಮಿಸ್ತಿದ್ದೀರಾ ಮತ್ತು ಈ ಮೇಳದಲ್ಲಿ ಇದ್ದೀರಾ? ಮತ್ತು ತೀರ್ಥಹಳ್ಳಿ ಯಕ್ಷಕಲಾಭಿಮಾನಿಗಳ ರೆಸ್ಪಾನ್ಸ್ ಯಾವ ರೀತಿ ಬರ್ತದೆ? ಒಂಚೂರು ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ. ನಾನು ಸಾಧಾರಣ ಒಂದು 30 ವರ್ಷದಿಂದ ತೀರ್ಥಹಳ್ಳಿಗೆ ಬರ್ತಾ ಇದ್ದೇನೆ. ತೀರ್ಥಹಳ್ಳಿ ತೆಪ್ಪೋತ್ಸವದಲ್ಲಿ ಹೆಚ್ಚಾಗಿ ಕಾರ್ಯಕ್ರಮ ಇದ್ದೇ ಇರ್ತದೆ. ನಾನು ಯಾವುದೇ ಮಾಡಲಿದ್ರೆ ಇಲ್ಲಿ ಕಾರ್ಯಕ್ರಮ ಇದ್ದಿತ್ತು. ಮೊದಲು ತುಂಬಾ ಕ್ರೌಡ್ಸ್ ಇಲ್ಲಿ ಆಟ ಅಂತ ಹೇಳಿದ್ರೆ ತೀರ್ಥಹಳ್ಳಿ ತೆಪ್ಪೋತ್ಸವದ ಆಟಕ್ಕೆ ಟಿಕೆಟ್ ಸಿಗುದಿಲ್ಲ ಅಂತ, ಅಂದ್ರೆ ಅಷ್ಟು ಜನದಟ್ಟಣೆ ಇರ್ತಿತ್ತು. ಎಂತ ಚಳಿ ಇದಕ್ಕಿಂತ ಹೆಚ್ಚಿನ ಚಳಿ ಇತ್ತು ಆವಾಗ. ಚಳಿಯಲ್ಲೂ ಅಂತ ಒಂದು ರೆಸ್ಪಾನ್ಸ್ ಇತ್ತು. ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತದೆ. ಒಂದು ಸಹಜ, ಅದು ಎಲ್ಲ ಕಡೆಗೂ ಹಾಗೆ ಆಗ್ತಾ ಇದೆ. ಮೊದಲನೇ ರೆಸ್ಪಾನ್ಸ್ ಇಲ್ಲ. ಇನ್ನೊಂದು ಇಲ್ಲಿ ವಿಶೇಷವಾಗಿ ಹೊಸ ಪ್ರಸಂಗಗಳೇ ನಡೀತಾ ಇತ್ತು ತೀರ್ಥಹಳ್ಳಿ ತೆಪ್ಪೋತ್ಸವದಲ್ಲಿ. ಮತ್ತೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಹಾಸ್ಯ ಮತ್ತು ಹೊಸ ಪ್ರಸಂಗವನ್ನು ಹೆಚ್ಚಾಗಿ ಆಸ್ವಾದಿಸುವಂತಹ ಒಂದು ಪ್ರದೇಶ ಇದು. ಪೌರಾಣಿಕ ಪ್ರಸಂಗಗಳನ್ನು ನೋಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಅಂತ ಹೇಳೋದು ಬೇಸರ. ನೋಡೋಣ, ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳೋಣ. ನಿರಾಶೆ ಹೊಂದುವುದು ಬೇಡ, ಅಂದ್ರೆ ಬರಬಹುದು ಅಂತ ನಾವು ಆಸೆ ಇಟ್ಕೊಳ್ಳೋಣ. ನೀವು ಎಷ್ಟು ವರ್ಷಗಳಿಂದ ಈ ಮೇಳದಲ್ಲಿ? ಒಟ್ಟಾರೆ 35 ವರ್ಷ ಆಯ್ತು ನನ್ನ ಯಕ್ಷಗಾನದ ತಿರುಗಾಟ. ಈ ಪೆರಡೂರು ಮೇಳದಲ್ಲೇ ಸಾಧಾರಣ ಒಂದು 16 ವರ್ಷ ಆಯ್ತು. ಮತ್ತೆ ಬೇರೆ ಕಡೆ ಹೋಗಿದ್ದೇನೆ. ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಸಂತೋಷ ಆಯ್ತು. ಧನ್ಯವಾದ. ಹಸಮನೆಯನ್ನು ಹೇರುವವರು ನೀನು ಕೇವಲ ಗಂಡನನ್ನ ಆಯ್ಕೆ ಮಾಡುವುದಲ್ಲ, ನಾಡಿನ ಒಬ್ಬ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಬೇಕು. ಹಾಗಾಗಿ ಹೊಣೆಗಾರಿಕೆ ಬಹಳ ಉಂಟು ನಿನಗೆ. ಆ ಎಚ್ಚರಿಕೆಯನ್ನು ಕೊಡಬೇಕಾದ್ದು ತಾಯಿಯ ಸ್ಥಾನದಲ್ಲಿದ್ದು ನನಗೆ ಕರ್ತವ್ಯ ಅಂತ ನಿನಗೆ ಹೇಳುವುದು ಸರಿ ಅಂತೆ. ಮಗಳೇ, ಬದುಕಿನಲ್ಲಿ ಮರೆತೆನು ಪೂರ್ವವ ತೊರೆದೆನು ಪ್ರೇಮನ ವರಿಸುವೆ ತವ ಸುತನ, ವರಿಸಿದ ಋಣವನು ಕಳೆಯುವೆಯೋ, ವರಿಸಿದ ಋಣವನು ಕಳೆಯುವೆಯೋ, ಧರಿಸಿದಳತಿ ಮೌನ, ಧರಿಸಿದಳತಿ ಮೌನ, ಧರಿಸಿದಳತಿ ಆ ನಿಧಿ ಇರುವ ನಕ್ಷಿನ ನಪ್ಪನಲ್ಲಿತ್ತಂತೆ. ಅದನ್ನು ನಿಮಗೆ ಮುಟ್ಟಿಸಬೇಕಿರುವ ಕಾರಣಕ್ಕಾಗಿ ಮಾರ್ಗದಲ್ಲಿ ಬರ್ತಾ ಇರುವಾಗ ಪಾಪಿಯೊಬ್ಬ ಅವನನ್ನು ಹಿಡಿದಂತೆ. ಅವನಲ್ಲಿರುವಂತಹ ನಕ್ಷೆಯನ್ನು ವಶಪಡಿಸಿಕೊಂಡಂತೆ. ಮಾಡದೇ ಇರುವಂತಹ ಅಪರಾಧವನ್ನು ನೀನು ತಲೆ ಮೇಲೆ ನೀನೇ ಹೊತ್ತುಕೊಂಡಿಯಂತೆ. ನಿನಗೆ ಮದುವೆ ಮಾಡಿಸಬೇಕು ಅಂತ ನಾನು ಯೋಚಿಸಿದ್ರೆ ನೀನು ವಸನವನ್ನು ತೆಗೆಯುವ ಯೋಚನೆ ಮಾಡ್ತಾ ಇದ್ದೀಯ. ಯಾಕೋ ಮಗನನ್ನು ಹೊಟ್ಟೆ ಉರಿಸ್ತಾ ಇದೀಯಾ ನೀನು? ಅಮಾಯಕ, ನೀನು ಕೊಲೆ ಮಾಡಿ ಇಲ್ಲ ಇವತ್ತು ನನಗೆ ಗೊತ್ತುಂಟು. ಯಾಕೆ ಹೀಗೆ ಸುಳ್ಳು ಹೇಳಿದೆ ನೀನು? ಕರುಣಬೇಕಮ್ಮ. ಏನಾಯ್ತು ಅಮ್ಮ? ಬ್ರಹ್ಮನೆಂದು ಕರೆದರೆಲ್ಲ ತಿಳಿಯದಾದ ಜ್ಞಾನಕ್ಕೆ, ಬ್ರಹ್ಮನೆಂದು ಕರೆದರೆಲ್ಲ ತಿಳಿಯದಾದ ಜ್ಞಾನಕ್ಕೆ, ಬ್ರಹ್ಮಗಿಂತ ಮಿಗಿಲು ಜಗದಿ ಅಮ್ಮನೆಂಬ ಹೊತ್ತಗೆ, ಬ್ರಹ್ಮನೆಂದು ಕರೆದರೆಲ್ಲ ತಿಳಿಯದಾದ ಜ್ಞಾನಕ್ಕೆ, ಬ್ರಹ್ಮಗಿಂತ ಮಿಗಿಲು ಜಗದಿ ಅಮ್ಮನೆಂಬ ಹೊತ್ತಗೆ. ಅಮ್ಮನೆಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅಮ್ಮ 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 ಅಮ್ಮ, ಅಮ್ಮನೆಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅಮ್ಮ ನಿನ್ನ ಋಣವ ಕಳೆಯಲು ಎಷ್ಟು ಜನ್ಮ ಬೇಕಿದೆ? ಅಮ್ಮ ನಿನ್ನ ಋಣವ ಕಳೆಯಲು ಎಷ್ಟು ಜನ್ಮ ಬೇಕಿದೆ? ಬ್ರಹ್ಮನೆಂದು ಕರೆದರಲ್ಲ ತಿಳಿಯದಾದ ಜ್ಞಾನಕ್ಕೆ, ಬ್ರಹ್ಮಗಿಂತ ಮಿಗಿಲು ಜಗದಿ ಅಮ್ಮನೆಂಬ ಹೊತ್ತಗೆ. ಅಮ್ಮ ಅಮ್ಮ
ಅಮ್ಮ